ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಜುಲೈ 2 ತಿಂಗಳ ಕಾಲ ಸ್ಥಗಿತಗೊಳ್ಳಲಿದೆ. ಈಗಾಗಲೇ ಬೋಟ್ಗಳು ಬಂದರು ಸೇರುತ್ತಿವೆ. ಇನ್ನು ಒಂದೆರಡು ದಿನಗಳಲ್ಲಿ ಎಲ್ಲಾ ಬೋಟ್ಗಳು ಬಂದರು ಸೇರಿ ಮೀನುಗಾರಿಕೆ ಸ್ಥಗಿತಗೊಳ್ಳಲಿಕ್ಕಿದೆ. ಹಾವೇರಿಯಲ್ಲಿ ಜಂಬೂ ನೇರಳೆ ಬೆಳೆದು ಈ ಬಾರಿ ಅನ್ನದಾತ ಕಂಗಾಲಾಗಿದ್ದಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ನೇರಳೆ ಹಣ್ಣು ಬೆಳೆದಂತಹ ರೈತ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಒಂದ್ ಕಡೆ ಕಳೆದ ಬಾರಿಯ ಬರಗಾಲದಿಂದ ಕಂಗೆಟ್ಟಿದ್ರೆ, ಇದೀಗ ಅಧಿಕ ಉಷ್ಣಾಂಶದಿಂದ ನೇರಳೆ ಬೆಳೆಯಲ್ಲಿ ಹೂವು ಕಾಯಿ ಬಿಟ್ಟಿಲ್ಲ. ಹೀಗಾಗಿ ರೈತ ಇದೀಗ ಬೆಳೆ ಬಾರದಕ್ಕೆ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ವಾಲ್ಮೀಕಿ ನಿಗಮ ಗೋಲ್ಮಾಲ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಗೆ ಹಣದ ಅಕ್ರಮ ಲಾಭ ಸಿಕ್ಕಿದೆ ಎನ್ನಲಾಗಿತ್ತು. ಇದೀಗ ಆ ವಿಚಾರಕ್ಕೆ ಕಂಪನಿ ಸ್ಪಷ್ಟನೆ ನೀಡಿದೆ. ಹಗರಣಕ್ಕೂ ತನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ವರ್ಗಾವಣೆ ನಡೆದಿದೆ ಎನ್ನಲಾದ ಬ್ಯಾಂಕ್ ಖಾತೆ ನಮ್ಮದಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಕೇಸ್ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ ಸಿಟಿ ರವಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಉಳಿದ ನಿಗಮಗಳಲ್ಲೂ ಹಗರಣ ಆಗಿರಬಹುದು, ಎಲ್ಲಾ ನಿಗಮಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಟಿ ರವಿ ಆಗ್ರಹಿಸಿದರು. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಸಿಟಿ ರವಿ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರೋದೇ ವಸಂತ ನಗರದಲ್ಲಿ. ಬ್ರಾಂಚ್ ವಾಕಬಲ್ ಡಿಸ್ಟೆನ್ಸ್. ಯಾಕೆ ನೀವು MG ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಬದಲಾಯಿಸಿದ್ರಿ? ಎರಡನೇದು, ನಿಗಮದ ಬೇರೆ ಬೇರೆ ಖಾತೆಯಲ್ಲಿದ್ದಂಥ ಹಣವನ್ನು ಆ ಯೂನಿಯನ್ ಬ್ಯಾಂಕ್ ಖಾತೆಗೆ ಯಾಕೆ ವರ್ಗಾಯಿಸಿದ್ರಿ ಹಣವನ್ನು? ಮೊದಲು ಬ್ರಾಂಚನ್ನು ಬದಲಾಯಿಸೋದು, ಎರಡನೇದು ವಿವಿಧ ಮಹರ್ಷಿ ವಾಲ್ಮೀಕಿ ನಿಗಮದ ವಿವಿಧ ಖಾತೆಯಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಯಾಕೆ ಬದಲಾಯಿಸಿದ್ರಿ? ಬೇರೆ ಖಾತೆಗಳನ್ನು ತೆರೆದು ಆ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡು ಡ್ರಾ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರಕ್ಕೆ ಇದೊಂದು ಗಂಭೀರ ಪ್ರಕರಣ ಅಂತ. ವಾಲ್ಮೀಕಿ ಹಗರಣ ಕೇಸ್ನ ವಿಚಾರಕ್ಕೆ ಡಿಸಿಎಂ DK ಶಿವಕುಮಾರ್ಗೆ ಸಿಟಿ ರವಿ ತಿರುಗೇಟನ್ನು ನೀಡಿದ್ದಾರೆ. ಅಕ್ರಮ ನಡೆದಿರೋದನ್ನ ಸಚಿವರೇ ಒಪ್ಕೊಂಡಿದ್ದಾರೆ. ಆದರೆ ಈಶ್ವರಪ್ಪ ವಿಚಾರದಲ್ಲಿ ವರ್ಕ್ ಸ್ಯಾಂಕ್ಷನ್ ಆಗಿರಲಿಲ್ಲ ಅಂತ ಹೇಳಿದರು. ಮೌಖಿಕ ಸೂಚನೆ ಕೊಟ್ಟಿರುವಂತಹ ಬಗ್ಗೆಯೂ ಕೂಡ ಸಾಕ್ಷಿಯೂ ಇರಲಿಲ್ಲ ಅಂತ ಹೇಳಿದರು. ಆದರೆ ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಆಧಾರ ಸಹಿತ ಸಾಕ್ಷಿ ಇದೆ ಅಂತ ಆಕ್ರೋಶ ಭರಿತರಾಗಿ ಮಾತನಾಡಿದರು. ವಾಲ್ಮೀಕಿ ನಿಗಮ ಗೋಲ್ಮಾಲ್ ಕೇಸ್ನ ಸಂಬಂಧ ಮೃತ ಚಂದ್ರಶೇಖರನ್ ಪುತ್ರ ಶಶಿ ಪ್ರತಿಕ್ರಿಯಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಶಶಿ, ನಿಗಮದ ಅಧಿಕಾರಿಗಳು ಅರೆಸ್ಟ್ ಆದರೆ ಸಾಲೋದಿಲ್ಲ, ಬ್ಯಾಂಕ್ ಮಹಿಳಾ ಅಧಿಕಾರಿಯ ಬಂಧನ ಆಗಬೇಕು ಅಂತ ಹೇಳಿದರು. ಸರ್ಕಾರ ಈ ಕೇಸ್ನಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು, ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಶಶಿ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದರು. ವಾಲ್ಮೀಕಿ ಹಗರಣ ಕೇಸ್ ಮುಚ್ಚಿ ಹಾಕುವ ಯತ್ನ ನಡೀತಾ ಇದೆ. 10 ಕೋಟಿಗಿಂತ ಹೆಚ್ಚು ಹಗರಣ ಇದ್ದರೆ CBIಗೆ ವಹಿಸಬೇಕು ಅಂದರು. ಈ ಪ್ರಕರಣದಲ್ಲಿ ಸರ್ಕಾರ ಶಾಮೀಲಾಗಿದೆ. CMಗೆ ನೈತಿಕ ಹೊಣೆ ಇದ್ರೆ ರಾಜೀನಾಮೆಯನ್ನ ಕೊಡ್ಲಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸಚಿವ ನಾಗೇಂದ್ರ ಪರ ಬಳ್ಳಾರಿಯಲ್ಲಿ ಮೌನ ಮೆರವಣಿಗೆಯನ್ನು ನಡೆಸಲಾಯಿತು. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಆರಂಭಕ್ಕೂ ಮುನ್ನ ಕನಕದುರ್ಗಮ್ಮ ದೇಗುಲದ ಬಳಿ 1001 ತೆಂಗಿನಕಾಯಿ ಒಡೆದು ವಿಭಿನ್ನ ರೀತಿಯ ಪ್ರೊಟೆಸ್ಟ್ ಅನ್ನು ನಡೆಸಲಾಯಿತು. ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇತಿಹಾಸದಲ್ಲಿ ಇಂಥ ಸ್ಥಿತಿ ನಿರ್ಮಾಣ ಆಗಿರಲಿಲ್ಲ, ನಿಮ್ಮ ಸಚಿವರನ್ನ ಕೂಡಲೇ ಬಂಧಿಸಬೇಕು. ಸರ್ಕಾರ ಒಂದಾಗಿನಿಂದ ಡೆತ್ ನೋಟ್ಗಳನ್ನು ನೋಡ್ತಾ ಇದ್ದೇವೆ. 6ನೇ ತಾರೀಕಿನವರೆಗೆ ಬಿಜೆಪಿ ಗಡುವನ್ನ ನೀಡ್ತಾ ಇದೆ. ಅಷ್ಟರೊಳಗೆ ರಾಜೀನಾಮೆಯನ್ನ ಕೊಡದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ.
ಚಿಕ್ಕಬಳ್ಳಾಪುರದ ಅರಣ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಮನ್ನಾರಪುರ ಅರಣ್ಯ ವಲಯದಲ್ಲಿ ನಾಡ ಬಾಂಬ್ ಸ್ಫೋಟಗೊಂಡಿದೆ. ಗ್ರಾಮದಲ್ಲಿ ಮೇಕೆ ಕಾಲಿಗೆ ನಾಡ ಬಾಂಬ್ ತಾಗಿದೆ. ಇದರ ಪರಿಣಾಮ ನಾಡ ಬಾಂಬ್ ಸ್ಫೋಟಗೊಂಡು ಸ್ಫೋಟದ ರಭಸಕ್ಕೆ ಸ್ಥಳದಲ್ಲಿಯೇ ಒಂದು ಮೇಕೆ ಸಾವನ್ನಪ್ಪಿದ್ದು ಹಲವು ಮೇಕೆಗಳಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಇನ್ನು ಸಾವನ್ನಪ್ಪಿದ ಮೇಕೆಯ ದುಷ್ಕರ್ಮಿಗಳು ಮಾಲೀಕ ಶ್ರೀನಿವಾಸ್ ಎದುರೇ ಹೊತ್ತೊಯ್ದಿದ್ದಾರೆ. ಚಿಕ್ಕಬಳ್ಳಾಪುರ ಪ್ರಸಿದ್ಧ ಅವಲ ಬೆಟ್ಟದಲ್ಲಿರುವ ನಿಷೇಧಿತ ಪ್ರದೇಶದಲ್ಲಿ ಯುವತಿಯರು ರೀಲ್ಸ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಬೆಟ್ಟದ ತುತ್ತ ತುದಿಯಲ್ಲಿ ರೀಲ್ಸ್ಗೆ ಯುವತಿಯರು ಹೆಜ್ಜೆಯನ್ನ ಹಾಕಿದ್ದಾರೆ. ಪ್ರವಾಸಿಗರ ಹುಚ್ಚಾಟಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ಜೈವಿಕ ಇಂಧನ ಘಟಕದ ಬಾಗಿಲು ಮುರಿದು ಕಳ್ಳತನ ಎಸಗಿರುವಂತಹ ಘಟನೆ ದೊಡ್ಡಬಳ್ಳಾಪುರದ ತಾಲೂಕಿನ ಕಾಡೋನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಘಟಕದಲ್ಲಿ 2,33,000 ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಳ್ಳರು ಕದ್ದೊಯ್ದಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ